ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿ ಯಾರಾಗಬೇಕು? ತಮ್ಮನ್ನ ರಾಯಭಾರಿ ಆಗ್ಬಿಟ್ರೆ ಕರ್ನಾಟಕ ದಗ 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 ದಗ. ರಕ್ಷಣಾ ವೇದಿಕೆ ಮಗದೊಬ್ರು ಕನ್ನಡ ಪರ ಹೋರಾಟಗಾರರೆಲ್ಲ ಬೀದಿಗಳಲ್ಲಿ ಪ್ರತಿಭಟನೆ ಮಾಡಿಬಿಟ್ರು. ಆದರೆ ಸರ್ಕಾರದ ಉದ್ದೇಶ ಏನಾಗಿತ್ತು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಸಿಗಲಿ ಅಂತ. ಧೋನಿ ಬ್ರ್ಯಾಂಡ್ ಅಂಬಾಸಿಡರ್ ಆದಾಗ ಯಾರೂ ಮಾತಾಡಲಿಲ್ಲ. ಕನ್ನಡ ಪರ ಹೋರಾಟಗಾರರು ಮಾತಾಡುವಂಥ ಸಮಯ ಮತ್ತೆ ಬಂದಿದೆ. ಕನ್ನಡಿಗರ ಜೀವನಾಡಿ ನಂದಿನಿಗೆ ಮೋಸ ಆಗ್ತಾ ಇದೆ, ಷಡ್ಯಂತ್ರ ನಡೀತಾ ಇದೆ. ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಗುಜರಾತ್ ಮೂಲದ ಅಮೂಲ್ ಫ್ರಾಂಚೈಸಿಗಳು ಓಪನ್ ಆಗುತ್ತೆ. ಸರ್ಕಾರ ಒಳಗೊಳಗೆ ಒಪ್ಪಂದ ಮಾಡ್ಕೊಂಡೈತೆ ಅನ್ನೋದು ಪ್ರತಿಪಕ್ಷಗಳ ಆರೋಪ. ನವರಂಗಿ ಆಟ ಆಡ್ತಾವ್ರೆ CM DCM ಅನ್ನೋದು JDSನ ಆರೋಪ. ವೀಕ್ಷಕರೇ, ಚೆನ್ನಾಗಿ ನೆನಪಿದೆ, 2022 ಅಂದರೆ 2023 ಚುನಾವಣಾ ಪ್ರಚಾರಕ್ಕಾಗಿ ಮದ್ದೂರಿನ ಗೆಜ್ಜಲಗೆರೆಗೆ ಅಮಿತ್ ಶಾ ಬಂದಾಗ ಉತ್ತರ ಭಾರತದ ಅಮೂಲ್ ಮತ್ತು ದಕ್ಷಿಣ ಭಾರತದ ನಂದಿನಿಯನ್ನು ಒಗ್ಗೂಡಿಸ್ಬೇಕು, ಹೈನುಗಾರಿಕಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಕ್ರಾಂತಿಯನ್ನು ದೇಶದಲ್ಲಿ ಮಾಡಬೇಕು ಅಂದಾಗ ಇದೇ ಕಾಂಗ್ರೆಸ್ ನಾಯಕರು ಸರ್ಕಾರದ ವಿರುದ್ಧ ಕಿರ್ಚಾಡಿದ್ರು, BJP ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಂದಿನಿಯನ್ನ ಅಮೂಲ್ ಜೊತೆ ನಾವು ಬೆರೆಸೋಕೆ ಬಿಡಲ್ಲ. ದಕ್ಷಿಣ ಭಾರತಕ್ಕೆ, ಅದರಲ್ಲೂ ಕರ್ನಾಟಕಕ್ಕೆ ಅಮೂಲ್ ಕಾಲಿಡಬಾರ್ದು, ಅಮೂಲಿನ ಹಾಲಿನ ಉತ್ಪನ್ನಗಳು ಅಂತ. ಈಗ ನೋಡ್ಬಿಟ್ರೆ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಫ್ರಾಂಚೈಸಿಯ ಮಳಿಗೆಗಳನ್ನು ತೆರೆಯೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಏನ್ರಿ ಇದು? ಸರ್ಕಾರ ಇಲ್ಲದೆ ಇದ್ದಾಗ ಅಧಿಕಾರಕ್ಕೆ ಬರೋಕ್ಕೊಂಥರ ನಾಟಕ, ಅಧಿಕಾರಕ್ಕೆ ಬಂದ ಮೇಲೆ ಒಂಥರ ಒಳ ಒಪ್ಪಂದ. ಮೊದಲೇ ರೈತರು ಹಾಲಿಗೆ ಪ್ರೋತ್ಸಾಹಧನ ಹೆಚ್ಚಿಸಿ ಅಂತ ಪ್ರತಿನಿತ್ಯ ಕಷ್ಟಪಡ್ತಾವ್ರೆ. ಯಾರಾದರೂ ಬರಲಪ್ಪ, ಒಂದಷ್ಟು ಬದಲಾವಣೆಗಳನ್ನ ತರಲಿ, ಪ್ರೋತ್ಸಾಹಧನ ಹೆಚ್ಚಿಸ್ಲಿ ಅಂತ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲೇ ನಾವೇ ತಿರುಪತಿ ಲಾಡು ಮಾಡಕ್ಕೆ ತುಪ್ಪ ಕೊಡೋಷ್ಟು ಮಟ್ಟಕ್ಕೆ KMF ಬೆಳೆದೈತೆ. ಅಂಥದ್ರಲ್ಲಿ ನಮಗೆ ಯಾಕ್ರಿ ಅಮೂಲು? ಪಟ್ಟಂದೂರು, ಅಗ್ರಹಾರ, ಇಂದಿರಾನಗರ, ಬೆನ್ನಿಗನಹಳ್ಳಿ, ಪೈಯಪ್ಪನಹಳ್ಳಿ, ಟ್ರಿನಿಟಿ, ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ನು, ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ನು, ಇವೆಲ್ಲ ಕಡೆ ಅಮೂಲ್ ಫ್ರಾಂಚೈಸಿಯ ಕಿಯೋಸ್ಕ್ಗಳು ಓಪನ್ ಆಗ್ತವೆ. ಇದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು, JDS ಪಕ್ಷದವರು, BJP ಅವರಿಗೆ ವಿರೋಧ ವ್ಯಕ್ತಪಡಿಸ್ತಾರೆ. ಎಲ್ಲ ಒಂದು ರೀತಿ ಜನರನ್ನ ಮರಳು ಮಾಡಿಬಿಡ್ತಾರೆ. ಅಮಿತ್ ಶಾ ಮಾತಾಡಿದಾಗ ಕಾಂಗ್ರೆಸ್ ಅವ್ರು ಪ್ರೊಟೆಸ್ಟ್ ಕೇಳ್ಬಿಟ್ರೆ ಅಬಾಬಾಬಾಬಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಪ್ಪ, ಇಲ್ಲಾಂದ್ರೆ ಕೇಂದ್ರದವ್ರು ಆಡಳಿತ ತಡೆಯೋಕ್ಕಾಗಲ್ಲ, ಡಬಲ್ ಇಂಜಿನು ಅನ್ಕೊಂಡು ಉತ್ತರ ಭಾರತದವ್ರನ್ನೆಲ್ಲ ತಗೊಂಬಂದು ಇಲ್ಲ ಹಾಕ್ಬಿಡ್ತಾರೆ ಅನ್ಕೊಂಡ್ವಿ. ಈ ಕಾಂಗ್ರೆಸ್ ಅವ್ರು ಮಾಡ್ತಿರೋದೇನು? ಜನರ ನಂಬಿಕೆಗೆ, ಜನರ ಪ್ರೀತಿಗೆ ಸರ್ಕಾರ ಪಾತ್ರ ಆಗಿದೆಯಾ? 2 ವರ್ಷದಲ್ಲೇ ಅಯ್ಯೋ ಅನ್ನಿಸ್ಬಿಟ್ಟೈತೆ. ಯಾರಿಗೆ ಬೇಸರ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರದವರು RCB ಅಭಿಮಾನಿಗಳಿಗಂತೂ ತುಂಬ ಬೇಸರ ಮಾಡಿಬಿಟ್ರು. RCB ತಂಡಕ್ಕೆ ಅವಮಾನ ಮಾಡಿಬಿಟ್ರು. ಸರಿಯಾಗಿ ಆಯೋಜನೆ ಆಗಲಿಲ್ಲವೋ ಆಯಿತು ಗೊತ್ತಿಲ್ಲ. ಜನ ಇದನ್ನೆಲ್ಲ ಮರೆಯಲ್ಲ. ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ. ಬೆಲೆ ಏರಿಕೆ ಜನಕ್ಕೆ ಸಾಕಾಗೋಗಿದೆ. ಇವೆಲ್ಲದರ ನಡುವೆ ಇದೀಗ ಮತ್ತೆ ರಾಜ್ಯಕ್ಕೆ ಅಮೂಲ್ ಬರ್ತಾ ಇದೆ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರದ ಈ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.